ಶಾತವಾಹನರು ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಥವಾ ಈಗಿನ ಪೈಠಾಣ ಶಾತವಾಹನರ ರಾಜಧಾನಿಯಾಗಿತ್ತು. ಪ್ರಮುಖ ದೊರೆ ಗೌತಮೀಪುತ್ರ ಶಾತಕರ್ಣಿ. ಈತ ಶಕ, ಯವನ, ಪಹ್ಲವ ಎಂಬ ವಿದೇಶಿ ರಾಜಮನೆತನಗಳನ್ನು ಸೋಲಿಸಿದನು. ಕೊಂಕಣ, ಸೌರಾಷ್ಟ್ರ, ಮಾಳ್ವ, ಬಿರಾರ್ ಮೊದಲಾದ ಪ್ರದೇಶಗಳಲ್ಲಿ ರಾಜ್ಯ ವಿಸ್ತರಣೆಯನ್ನು ಕೂಡ ಮಾಡಿದ್ದ. ತ್ರಿಸಮುದ್ರತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದ್ದ. ಅಂದರೆ ಇದರ ಅರ್ಥ 3 ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಉಳ್ಳವನು ಎಂಬುದಾಗಿತ್ತು. ಶಿವ ಮತ್ತು ವಿಷ್ಣುವನ್ನು ಪೂಜಿಸುತ್ತಿದ್ದರು ಈ ಶಾತವಾಹನರು. ಇವರ ಸಾಮ್ರಾಜ್ಯದಲ್ಲಿದ್ದ ವಿದೇಶಿಯರು ತಾವಾಗಿಯೇ ಹಿಂದೂ ಮತ್ತು ಬೌದ್ಧ ಮತವನ್ನು ಸ್ವೀಕರಿಸಿದರು. ಪ್ರಾಕೃತ ಭಾಷೆ ಆಡಳಿತ ಭಾಷೆಯಾಗಿತ್ತು. ಹಾಲ ಎಂಬ ರಾಜನು ಗಾತ ಸಪ್ತಸತಿ ಎಂಬ ಕೃತಿಯನ್ನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದ್ದಾನೆ. ಗುಣಾಢ್ಯನು ಒಡ್ಡಕಥಾ ಮತ್ತು ಸರ್ವವರ್ಮನು ಕಾತಂತ್ರ ವ್ಯಾಕರಣ ಕೃತಿಗಳನ್ನು ಬರೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಅಥವಾ ಸ್ಥಾನಕುಂದೂರು ಎಂಬುದು ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು. ಚೈತ್ಯ, ವಿಹಾರ, ಸ್ತೂಪಗಳು ಎಂಬ ಬೌದ್ಧ ರಚನೆಗಳಲ್ಲಿ ವಾಸ್ತುಶಿಲ್ಪ ರಚನೆ ಮಾಡಿದ್ದರು. ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ದೊಡ್ಡ ಚೈತ್ಯಾಲಯವಿದೆ. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಅಮೃತಶಿಲೆಯ ಸ್ತೂಪ ಕಲಾತ್ಮಕವಾಗಿದೆ. ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಶಾತವಾಹನರ ರಚನೆಗಳ ಅವಶೇಷ ಕಾಣಬಹುದು. ವ್ಯಾಪಾರ ಕೇಂದ್ರಗಳನ್ನು ನಿಗಮಗಳು ಎನ್ನುತ್ತಿದ್ದರು. ಶ್ರೇಣಿ ಎಂಬ ಸಂಘಗಳಿದ್ದವು. ಶ್ರೇಣಿಯ ಮುಖ್ಯಸ್ಥನನ್ನು ಶ್ರೇಷ್ಠಿ ಅಥವಾ ಸೆಟ್ಟಿ ಎನ್ನುತ್ತಿದ್ದರು. ಇವರ ಕಾಲದಲ್ಲಿ ಬರುಕಚ್ಚ ಅಥವಾ ಈಗಿನ ಬ್ರೋಚ, ಸೊಪಾರ ಮತ್ತು ಕಲ್ಯಾಣ ಮುಖ್ಯ ಬಂದರುಗಳಾಗಿದ್ದವು. ವಿದೇಶಿ ವ್ಯಾಪಾರದಿಂದ ಸಾಮ್ರಾಜ್ಯವು ಭಾರೀ ಆರ್ಥಿಕ ಪ್ರಗತಿಯನ್ನು ಕಂಡಿತು.